ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಸ್ ಕಿಚನ್ ಆ್ಯಂಡ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರುವಂಥದ್ದು ಮದುಮಗಳಿಗೆ ಮೆಹಂದಿ ಬಿಡಿಸುವಂಥದ್ದು, ಹಾಗೆ ಒಂದು 25th ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಇತ್ತು, ಹಾಗೆ ಬಳೆ ಇಡುವ ಶಾಸ್ತ್ರ ಕೂಡ ಇತ್ತು. ಸೊ ಅದರ ಎಲ್ಲ ಗ್ಲಿಮ್ಸನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಮದುಮಗಳಿಗೆ ಯಾವ ರೀತಿ ಮೆಹಂದಿನ ಇಡ್ತಾ ಇದ್ದಾರೆ ಅಂತೇಳಿ. ಸೊ ಪ್ರತಿಯೊಂದು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡುವ. ಬ್ರೈಡ್ಗೆ ಮೆಹಂದಿ ಇಡೋಕ್ಕೆ ಬಂದಿದ್ದಾರೆ. ಇವತ್ತು ವೆಡ್ನೆಸ್ಡೇ, ಸೊ ನಾಳೆ ಮದುವೆ. ಮೆಹಂದಿ ಇಡೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ತುಂಬ ಚೆನ್ನಾಗಿ ಮೆಹಂದಿ ಇಡ್ತಾರೆ ಅವರು. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮನೆಯಲ್ಲಿರುವವರಿಗೆ ಎಲ್ರಿಗೂ ಮೆಹಂದಿ ಇಡ್ತಾರೆ. ಸೊ ತುಂಬ ಜನ ಇದ್ದರೆ ಸ್ವಲ್ಪ ತುಂಬಾ ಹೆಲ್ಪ್ಫುಲ್ ಆಗ್ಬೋದು, ಹಾಗೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಅಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ. ಮೆಹಂದಿ ಇಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮೆಹಂದಿಯ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಲೋ ಫ್ರೆಂಡ್ಸ್, ನೋಡಿ ಎಲ್ಲ ಮೆಹಂದಿ ಇಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಮನೆಯವರು, ಯಾರು ಹೊರಗಿನವರಿಲ್ಲ, ಎಲ್ಲ ಇಡ್ತಾ ಇದ್ದಾರೆ. ಹೂ ಅಲ್ಲಿದ್ದಾಳೆ, ಹೂ ಹ್ಯಾಂಡಲ್ಲಿದ್ದಾಳೆ ಮನೆಯೊಳಗಡೆ. ಓಕೆ, ಮತ್ತೆ ಎಲ್ಲ ಕಂಪ್ಲೀಟ್ ಆದ ನಂತರ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು, ಇವಾಗ ಮದುಮಗಳು ದೀಪನಿಗೆ ಮೆಹಂದಿ ಇಡ್ತಾ ಇದ್ದಾರೆ. ಇವರು ತುಂಬ ಒಳ್ಳೆ ಮೆಹಂದಿ ಇಡ್ತಾರೆ ಅಂತ ಹೇಳ್ಬೋದು. ಸೊ ಇವರು ಡ್ರಾಯಿಂಗ್ ಆರ್ಟಿಸ್ಟ್ ಬೇರೆ. ಸೊ ಇವರ ಹೆಸರು ಪ್ರಿಯಾ ಅಂತ ಹೇಳಿ. ಸೊ ನಮ್ಮೂರಿನವರೇ. ಸೊ ದೀಪನಿಗೆ ರಿಲೇಷನ್ ಆಗಬೇಕು. ಸೊ ನೋಡ್ತಾ ಇರ್ಬೋದು, ತುಂಬ ಸಕ್ಕದಾಗಿ ಮೆಹಂದಿ ಬಿಡಿಸ್ತಾ ಇದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳು ತುಂಬಾ ಚೇಷ್ಟೆ ಮಾಡ್ತಾ ಇದ್ದಾರೆ. ಅವರ ಕೈಗಳನ್ನು ಕೂಡ ತೋರಿಸ್ತಾ ಇದ್ರು. ಸೊ ಮಕ್ಕಳ ಚೇಷ್ಟೆ ಇದ್ದದ್ದೇ ಅಲ್ವಾ. ಮೆಹಂದಿ ಶಾಸ್ತ್ರ ತುಂಬಾ ಚೆನ್ನಾಗಿತ್ತು, ನೋಡಿದ್ರಲ್ಲ, ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿದ್ದೆ. ಸೊ ಇದು ವೆಡ್ನೆಸ್ಡೇ. ಸೊ ಇದು ಮದುಮಗಳಿಗೆ ವೆಡ್ನೆಸ್ಡೇ, ಹಾಗೆ ಮನೆಯವರಿಗೆ ಎಲ್ರಿಗೂ ಮೆಹಂದಿ ಇಟ್ಟಿರುವಂಥದ್ದು. ಮೆಹಂದಿ ಇಡುವುದು ಅಂತ ಹೇಳಿದರೆ ಮನೆಯವರಿಗೆ ಎಲ್ರಿಗೂ ಖುಷಿ ಅಂತಲೇ ಹೇಳ್ಬೋದು. ಇವನ್ ನನಗೂ ಭಾಳ ಇಷ್ಟ ಮೆಹಂದಿ ಹಾಕೋದಂತ ಹೇಳಿದರೆ. ಸೊ ಮೆಹಂದಿ ಹಾಕಿಸುವಾಗ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ದೀಪನ್ಗೂ ಹಾಗೆ ನಿದ್ದೆ ಬರ್ತೈತೆ ಏನೋ. ಸೊ ಇದು ದೀಪನ್ ಚಿಕ್ಕಮ್ಮ, ಅವರು ಕೈಗೂ ಮೆಹಂದಿನ ಹಾಕಿದ್ದಾರೆ. ಸೊ ಇವಾಗ ಇವ್ರು ನೋಡ್ತಾ ಇರ್ಬೋದು, ಇದು ಲಾಸ್ಟ್ ದೀಪನ ಅತ್ತೆ, ಲಾಸ್ಟ್ ಮಾವನ ಹೆಂಡತಿ ಅಂತಲೇ ಹೇಳ್ಬೋದು. ಇವರು ಅಷ್ಟೇ ತುಂಬ ಸಖತ್ತಾಗಿ ಮೆಹಂದಿನ ಹಾಕ್ತಾಯಿದ್ರು. ನನ್ನ ಒಂದು ಕೈಗೆ ಇವರು ಮೆಹಂದಿನ ಇಟ್ಟಿದ್ರು. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ಬ್ಯುಸಿ ಆಗಿದ್ದಾರೆ ಮೆಹಂದಿ ಇಡೋದ್ರಲ್ಲಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಫ್ರೆಂಡ್ಸ್, ಇವರು ನಮ್ಮ ಮನೆ ಹತ್ತಿರದ ಅಂಕಲ್ ಆಂಟಿ. ಇವ್ರದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಅದರ ಸೆಲೆಬ್ರೇಷನ್ ಎಲ್ಲ ಆಗ್ತಾ ಇತ್ತು. ನೋಡ್ತಾ ಇರ್ಬೋದು, ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್. ನೆಕ್ಸ್ಟ್ ಒಂದು ಮದುವೆ ಶಾಸ್ತ್ರ ಎಲ್ಲ ಮುಗಿದ ನಂತರ, ಡಿನ್ನರ್ ಎಲ್ಲ ಆದ ನಂತರ ಇವರದ್ದು ಚೆನ್ನಾಗಿ ಗ್ರ್ಯಾಂಡಾಗಿ ಊಟನೂ ಇತ್ತು. ಇವಾಗ ಕೇಕ್ ಕಟ್ಟಿಂಗ್ ಹಾಗೂ ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದರು. ಸೊ 25th ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬಾ ಗ್ರ್ಯಾಂಡ್ ಆಗಿತ್ತು. ಅಂದರೆ ತುಂಬ ಜನ ಇದ್ದರು ಅಲ್ಲ, ಸೊ ಅದು ಗ್ರ್ಯಾಂಡೇ ಆಗಿತ್ತು ಸೆಲೆಬ್ರೇಷನ್. ಸೊ ಇದು ದೀಪನ್ ಮಾವ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಬಗ್ಗೆ ಸ್ವಲ್ಪ ಸಣ್ಣ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಇವರು ತುಂಬ ಒಳ್ಳೆ ಡ್ಯಾನ್ಸ್ ಕೂಡ ಮಾಡ್ತಾರೆ. ದೀಪನ್ ಮಾವ ಇಡಬೇಕಂತ ಹೇಳಿದರೆ ತುಂಬ ಕಾಮಿಡಿ ಪರ್ಸನ್ ಅಂತಲೇ ಹೇಳ್ಬೋದು. ಸೊ ಅವರು ಸಣ್ಣ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂಕಲ್ ಮತ್ತು ಆಂಟಿ ಬಗ್ಗೆ. ಸೊ ಇದು ಅಂಕಲ್ ಮತ್ತು ಆಂಟಿಯ ಮಕ್ಕಳು ಅಂತ ಹೇಳ್ಬೋದು. ಅವರ ಸರ್ಪ್ರೈಸ್ ಇದು, ಕೇಕ್ ಕಟ್ಟಿಂಗ್. ಈ ರೀತಿ ಒಂದು ಸೆಲೆಬ್ರೇಷನ್ ಇದೆ ಅಂತೇಳಿ ಅಂಕಲ್ ಆಂಟಿ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ಲಿ ಪ್ರಿಪೇರ್ಡ್ ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಇದ್ದರು. ತುಂಬಾ ಒಂದು ಖುಷಿಯ ವಿಷಯ, ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೇ ದಿನದಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಹಾರನ ಎಕ್ಸ್ಚೇಂಜ್ ಮಾಡ್ತಾರೆ, ಹಾಗೆ ಕೇಕ್ ಕಟ್ಟಿಂಗ್ ಕೂಡ ಮಾಡ್ತಾರೆ, ಸ್ವೀಟ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಒಂದು ದೀಪನ ಮದುವೆ ಡಿನ್ನರ್ ಫಂಕ್ಷನ್ ಮುಗಿದ ನಂತರ ಗ್ರ್ಯಾಂಡಾಗಿ ನಮಗೆಲ್ರಿಗೂ ಊಟನೂ ಇತ್ತು ಅಂತ ಹೇಳ್ಬೋದು. ನಾನ್ ವೆಜ್ ಊಟನೂ ಇತ್ತು, ಅದು ಕೂಡ ತುಂಬಾ ಚೆನ್ನಾಗಿತ್ತು ಊಟ. ಅಂಕಲ್ ಮತ್ತು ಆಂಟಿ ಪಕ್ಕದಲ್ಲಿ ಇಬ್ಬರು ಮಕ್ಕಳಿದ್ದಾರೆ ನೋಡಿ, ಅದು ಅವರಿಬ್ಬರು ಮಕ್ಕಳು. ಒಬ್ಬಳು ಅನುಶ್ರೀ ಅಂತ ಮತ್ತು ಇನ್ನೊಬ್ಬ ಶ್ರೀಶಾ ಅಂತ ಹೇಳಿ. ಸೊ ಅವಳು ಇಂಜಿನಿಯರಿಂಗ್ ಕಂಪ್ಲೀಟೆಡ್, ಈಗ ಅವಳು ವರ್ಕ್ ಮಾಡ್ತಾ ಇದ್ದಾಳೆ. ತುಂಬಾ ಲವ್ಲಿ ಹುಡುಗಿ ಅಂತಲೇ ಹೇಳ್ಬೋದು. ಸೊ ಇನ್ನು ಬರುವ ವರ್ಷ ಅವಳ ಮದುವೆನೂ ಕೂಡ ಇರ್ಬೋದು. ಅವಳ ಮದುವೆ ಗ್ಲಿಮ್ಸನ್ನು ಕೂಡ ನಾನು ಇದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ತುಂಬಾ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ಬೋದು ಈ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಅಂತೂ. ಸೊ ಅಂಕಲ್ ಆಂಟಿ ಅಂತೂ ಫುಲ್ ಹ್ಯಾಪಿ ಆಗಿದ್ದರು, ಬಿಕಾಸ್ ಮಕ್ಕಳ ಸರ್ಪ್ರೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಮಕ್ಕಳು ಕೂಡ ಅಂಕಲ್ ಆಂಟಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಸೊ ಕೇಕು ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನನಗೆ ಅವರು ಪಾರ್ಟಿ ಕೊಡಿಸುವಂಥ ಒಂದು ವೀಡಿಯೋನ ನನಗೆ ಮಾಡೋಕ್ಕಾಗಿರಲಿಲ್ಲ.
ಇವಾಗ ನಾನು ನಿಮ್ಮ ಜೊತೆ ಡೆಕೋರೇಷನ್ ಸ್ವಲ್ಪ ಗ್ಲಿಮ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿನ್ನೆಯ ಮೆಹಂದಿಯ ವ್ಲಾಗ್ನ ನೀವು ನೋಡಿರೋದಾದರೆ ಅದರಲ್ಲಿ ಡೆಕೋರೇಷನ್ ನೋಡಿರಬೇಕು. ತುಂಬಾ ಚೆನ್ನಾಗಿತ್ತು ಡೆಕೋರೇಷನ್ಸು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರುವವರು SR ಡೆಕೋರೇಟರ್ಸ್ ಅಂತ ಹೇಳಿ. ಸೊ ನಮ್ಮವರೇ ಕಾರ್ಕಳ ಜೋಡ್ ರಸ್ತೆಯಲ್ಲಿ ಇವರ ಒಂದು ಶಾಪ್ ಇರುತ್ತೆ. ಸೊ ಇವರು ಕಿರಣ್ ರಾಜ್ ಶೆಟ್ಟಿ ಅಂತ ಹೇಳಿ ತುಂಬಾ ಒಳ್ಳೆ ಡೆಕೋರೇಷನ್ ಕೂಡ ಮಾಡ್ತಾರೆ. ಹಾಗೆ ತುಂಬಾ ಒಳ್ಳೆ ಲವ್ಲಿ ಪರ್ಸನ್ ಅಂತ ಹೇಳಿ. ಸೊ ನಿಮಗೆ ಯಾವ ರೀತಿ ಡೆಕೋರೇಷನ್ ಬೇಕು ಅದೇ ರೀತಿ ಡೆಕೋರೇಷನ್ನ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಡೆಕೋರೇಷನ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿ. ಸೊ ಇವರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ. ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಡೆಕೋರೇಷನನ್ನು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಇದು ನಾಳೆಯ ಮದುವೆಗೆ ಡೆಕೋರೇಷನ್ ಮಾಡ್ತಾ ಇರುವಂಥದ್ದು. ಸೊ ನಾಳೆ ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ನಾನು ಡೆಕೋರೇಷನನ್ನು ತೋರಿಸ್ತೇನೆ. ಸೊ ನಾಳೆಯ ಮದುವೆಯ ವಿಡಿಯೋದಲ್ಲಿ. ಸೊ ಅದು ಕೂಡ ತುಂಬಾ ಅದ್ಭುತವಾಗಿತ್ತು ಡೆಕೋರೇಷನ್ ಅಂತಲೇ ಹೇಳ್ಬೋದು. ಇವಾಗ ಪ್ರಿಯಾ ಅವರು ದೀಪನಿಗೆ ಮೆಹಂದಿನ ಇಡ್ತಾ ಇದ್ದಾರೆ. ಸೊ ಎಂಡ್ ಆಗ್ತಾ ಬಂದಿದೆ. ಸೊ 2 ಕೈಯು ಕಂಪ್ಲೀಟ್ ಆಗ್ತಾ ಬಂದಿದೆ ಅವರು ಮೆಹಂದಿ ಇಡುವಂಥದ್ದು. ಹಾಗೆ ದೀಪನಿ ಅಮ್ಮನಿಗೆ ನಾನು ಸ್ವಲ್ಪ ಮೆಹಂದಿನ ಇಡ್ತಾ ಇದ್ದೆ. ಸೊ ಅವರು ಫ್ರೀ ಇದ್ದರು ಆಂಟಿ. ಮೆಹಂದಿ ಇಡ್ಲಿಕ್ಕೆ ಹೇಳಿದ್ರು. ಸೊ ನಾನು ಟ್ರೈ ಮಾಡಿದ್ದೇನೆ. ಸಾಧಾರಣ ಮಟ್ಟಿಗೆ ನಾನು ಮೆಹಂದಿನ ಇಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮರಿದೇನ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವಂಥ ಬ್ಲಾಗ್ಸ್ ಮತ್ತು ರೆಸಿಪಿಯ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಅಂತಲೂ ಕೇಳ್ಕೊಳ್ತೀನಿ. ಸೊ ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬಳೆ ಇಡುವ ಶಾಸ್ತ್ರ ಶುರುವಾಗಿತ್ತು. ಸೊ ಇಲ್ಲಿ ಆಂಟಿ ಅಕ್ಕಿ ತಾಂಬೂಲನ ಇಟ್ಟು ಕೈ ಮುಗಿತಾ ಇದ್ದಾರೆ ಬಳೆ ಇಡುವವರಿಗೆ. ಸೊ ದೀಪ ಆಲ್ರೆಡಿ 2 ಕೈಗೆ ಮೆಹಂದಿ ಹಾಗೂ ಕಾಲಿಗೆ ಮೆಹಂದಿ ಹಾಕಿದ್ಲು. ಸೊ ಇವಾಗ ಇಲ್ಲಿ ಮೊದಲಿಗೆ ಮದುಮಗಳಿಗೆ ಬಳೆ ಇಡುವ ಶಾಸ್ತ್ರ ಶುರುವಾಗುತ್ತೆ. ಸೊ ನೋಡ್ತಾ ಇರ್ಬೋದು ಬಳೆ ಇಡುವರು ಮದುಮಗಳಿಗೆ ಹಣೆಗೆ ಕುಂಕುಮನ ಇಟ್ಟು ಬಳೆ ಇಡ್ತಾರೆ. ಅದಾದ ನಂತರ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಬಳೆ ಇಡುವಂಥ ಒಂದು ಕಾರ್ಯಕ್ರಮ ಇತ್ತು. ಮಕ್ಕಳಿಂದ ಹಿಡಿದು ಹಿರಿಯರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಬಳೆನ ತೊಡಿಸ್ತಾ ಇದ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗಾಜಿನ ಬಳೆಗಳು. ಸೊ ಬರುವಾಗ ಅವ್ರ ಜೊತೆ ಫುಲ್ ಬಳೆಗಳಿದ್ವು. ಸೊ ಹೋಗುವಾಗ ಅರ್ಧದಷ್ಟು ಬಳೆ ಖಾಲಿಯಾಗಿತ್ತು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಬಳೆನ ಡಿಸ್ಟ್ರಿಬ್ಯೂಟ್ ಆಗಿತ್ತು. ಸೊ ಮನೆ ಹತ್ತಿರದಲ್ಲಿ ಇರುವವರಿಗೆಲ್ರಿಗೂ ಬಳೆನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನನ್ನ ಮಗಳನ್ನ ನೋಡಿ ದೀಪನ ಮಾವನ ಮಗಳು ಇಟ್ಕೊಂಡಿದ್ದಾರೆ. ಸೊ ಅವಳಿಗೆ ಮಕ್ಕಳಂತ ಹೇಳಿದ್ರೆ ಬಹಳ ಇಷ್ಟ. ಸೊ ಎಲ್ಲರೂ ಬಳೆ ಇಡೋದನ್ನ ನನ್ನ ಮಗಳು ನೋಡ್ತಾ ಇದ್ಲಲ್ಲ. ಸೊ ಅವಳು ಏನು ಒಂದು ಹಠ ಮಾಡ್ದೇನೆ ಅವಳು ಆಂಟಿಗೆ ಕೈ ಕೊಟ್ಟಿದ್ದಾಳೆ ಬಳೆ ಇಡಿ ಅಂತ ಹೇಳಿ. ಸೊ ಯಾವುದೇ ಒಂದು ತಕರಾರು ಮಾಡದೆ ಕೈಯನ್ನು ಯಾವ ರೀತಿ ಕೊಡ್ತಿದ್ದಾಳೆ ನೋಡಿ. ಒಟ್ಟಿನಲ್ಲಿ ನನ್ನ ಮಗಳಿಗಂತೂ ಬಹಳ ಖುಷಿಯಾಗಿದೆ. 2 ಕೈಗಂತೂ ಫುಲ್ಲು ಬಳೆನ ಇಟ್ಕೊಂಡಿದ್ಲು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಯಾರ್ದೆಲ್ಲ ಮೆಹಂದಿ ಇಟ್ಟು ಕಂಪ್ಲೀಟ್ ಆಗಿದೆ ಅವ್ರದ್ದೆಲ್ಲನೂ ನಾನು ವೀಡಿಯೋಸ್ ಮಾಡ್ತಾ ಇದ್ದೆ. ಸೊ ಇದು ದೀಪನ್ ಅತ್ತೆ ಅವರ ಕೈ. ಇದು ಕೂಡ ಪ್ರಿಯಾ ಅವರೇ ಮೆಹಂದಿನ ಇಟ್ಟಿರುವಂಥದ್ದು. ಸೊ ಇದು ಅರಬಿಕ್ ಡಿಸೈನಲ್ಲಿ ಅವರು ಮೆಹಂದಿನ ಇಟ್ಟಿರುವಂಥದ್ದು. ತುಂಬಾ ಚೆನ್ನಾಗಿಟ್ಟಿದ್ರು ಮೆಹಂದಿ ಅಂತಲೇ ಹೇಳ್ಬೋದು. ಇವಾಗ ನಾನು ನಿಮಗೆ ಮದುಮಗಳಿಗೆ ಮೆಹಂದಿ ಇಟ್ಟಿರುವಂಥದ್ದು ಪ್ರತಿಯೊಂದು ಫುಲ್ಲಾಗಿ ಡಿಟೇಲ್ ಆಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೋಡ್ತಾ ಇರ್ಬೋದು. ಸಾರಿ ಇದು ವಿಡಿಯೋ ಫುಲ್ ಸ್ಕ್ರೀನಲ್ಲಿ ಬಂದಿಲ್ಲ.
ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದು ಅವರು ಮೆಹಂದಿನ ಬಿಡಿಸ್ತಾ ಇದ್ದಾರೆ ಅಂತ ಹೇಳಿ ಮದುಮಗಳಿಗೆ. ತುಂಬಾನೇ ಚೆನ್ನಾಗಿ ಬಿಡಿಸ್ತಾ ಇದ್ರು. ಸೊ ಇದು ಮದುಮಗಳ ಕಾಲಿಗೆ ಇಟ್ಟಿರುವಂತ ಮೆಹಂದಿ. ಕೆಳಗಡೆ ಹಾಲಲ್ಲಿ ಬಳೆ ಇಡುವಂತ ಶಾಸ್ತ್ರ ಆಗ್ತಿತ್ತು, ಮೇಲ್ಗಡೆ ಬಾಲ್ಕನಿಯಲ್ಲಿ ಎಲ್ರಿಗೂ ಮೆಹಂದಿನ ಇಡ್ತಾ ಇದ್ವಿ. ಸೊ ನಾವು ಬಳೆ ಇಟ್ಟು ಮೇಲ್ಗಡೆ ಬರುವಾಗ ನನ್ನ ಮಗಳು ಮೇಲ್ಗಡೆ ಹತ್ತುತ್ತಾ ಇದ್ದದನ್ನ ಒಂದು ಶೂಟಿಂಗ್ ಮಾಡಿದ್ದೆ. ಇವಾಗ ಲಾಸ್ಟಿಗೆ ನಾನು ನಿಮಗೆ ಮದುಮಗಳ ಫುಲ್ ಹ್ಯಾಂಡ್ ಹಾಗೂ ಕೈಯನ್ನು ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಮೆಹಂದಿ ಡಿಸೈನ್ ಇಟ್ಟಿರುವಂಥದ್ದು. ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಆಗಿದೆ ಮೆಹಂದಿ ಡಿಸೈನ್ ಇಟ್ಟಿರುವಂಥದ್ದು. ಆ್ಯಂಡ್ ಸಾರಿ ಇದು ಫುಲ್ ಸ್ಕ್ರೀನಲ್ಲಿ ಬಂದಿಲ್ಲ. ಹಾಗೆ ನಾಳೆ ಬರುವಂಥ ವ್ಲಾಗ್ ಮೆಹಂದಿಯ ಶಾಸ್ತ್ರ ಕಂಪ್ಲೀಟ್ ಆಗಿದೆ. ಹಾಗೆ ನಾಳೆ ಬರುವಂಥ ವ್ಲಾಗ್ ಮದುವೆಯ ಒಂದು ಶಾಸ್ತ್ರ. ಸೊ ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಪ್ಲೀಸ್ ನನ್ನ ವ್ಲಾಗನ್ನು ರೆಸಿಪಿನ ಹೀಗೆ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.